ರಾಶಿಚಕ್ರದ 12 ಮನೆಗಳಲ್ಲಿ ಕೊನೆಯ ಮನೆ ಇದೆಯಲ್ಲ, ಅಂದ್ರೆ ಮೀನರಾಶಿ, ಅದು ತುಂಬಾನೇ ನಿಗೂಢ. ಸಾಮಾನ್ಯವಾಗಿ ಇವರ ಬಗ್ಗೆ ಎಲ್ಲರಲ್ಲೂ ಒಂದು ಅಭಿಪ್ರಾಯ ಇರುತ್ತೆ. ಆದ್ರೆ ಆ ಅಭಿಪ್ರಾಯದ ಹಿಂದೆ ಒಂದು ದೊಡ್ಡ ಶಕ್ತಿನೇ ಅಡಗಿದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ. ಬನ್ನಿ, ಇವತ್ತು ಮೀನರಾಶಿಯವರ ಆ ನಿಜವಾದ ಆಳವಾದ ಸ್ವರೂಪವನ್ನ ಒಮ್ಮೆ ನೋಡೋಣ. ಮೀನರಾಶಿಯವರನ್ನ ನೋಡಿದ ತಕ್ಷಣ ಸಾಮಾನ್ಯವಾಗಿ ಬರೋ ಮೊದಲ ರಿಯಾಕ್ಷನ್ ಇದು. ಅವರ ಸಹಾನುಭೂತಿ, ಮೃದು ಸ್ವಭಾವವನ್ನ ನೋಡಿ ಎಷ್ಟೋ ಜನ ಇವರನ್ನ ಮುಗ್ಧರು, ಅಯ್ಯೋ ಪಾಪದವರು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಇದು ಸತ್ಯದ ಕೇವಲ ಒಂದು ಮುಖ ಅಷ್ಟೆ. ಅದರ ಇನ್ನೊಂದು ಮುಖವನ್ನ ಈ ಜಗತ್ತು ಬಹುಶಃ ನೋಡಿಯೇ ಇರಲ್ಲ. ನೋಡಿ, ವಿರೋಧಾಭಾಸ ಇರೋದೇ ಇಲ್ಲಿ. ಜಗತ್ತು ಇವರನ್ನ ಮುಗ್ಧರು ಅಂದ್ಕೊಂಡ್ರೆ ಆ ಮುಗ್ಧತೆಯಿಂದೇ ಒಂದು ಚಾಣಾಕ್ಷ ತಂತ್ರಗಾರಿಕೆ ಇರುತ್ತೆ. ಅವರ ಸಹಾನುಭೂತಿಯನ್ನ ದೌರ್ಬಲ್ಯ ಅಂತ ಭಾವಿಸಿದ್ರೆ ಅದರೊಳಗೆ ಒಂದು ಅಪಾರವಾದ ಶಕ್ತಿ ಅಡಗಿರುತ್ತೆ. ಮತ್ತು ಅವರು ಸುಮ್ನೆ ಕನಸು ಕಾಣೋರಲ್ಲ, ತಾವು ಕಂಡ ಕನಸನ್ನ ರಿಯಾಲಿಟಿಗೆ ತರೋ ತಾಕತ್ತಿರೋ ದಾರ್ಶನಿಕರು. ಅವರ ವ್ಯಕ್ತಿತ್ವವನ್ನ ಒಂದು ಸಾಗರಕ್ಕೆ ಹೋಲಿಸಬಹುದು. ಮೇಲೆ ನೋಡಕ್ಕೆ ತುಂಬಾನೇ ಶಾಂತವಾಗಿ ಅಲೆಗಳೇ ಇಲ್ಲದ ಹಾಗೆ ಕಾಣುತ್ತೆ. ಆದ್ರೆ ಅದರ ಆಳದಲ್ಲಿ ಎಂಥೆಂಥ ರಹಸ್ಯಗಳು, ಎಂಥ ಪ್ರಬಲವಾದ ಪ್ರವಾಹಗಳು ಅಡಗಿವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವರ ಆ ಶಾಂತ ಸ್ವಭಾವವೇ ಅವರ ಆಳವಾದ ತಂತ್ರಗಾರಿಕೆಗೆ ಒಂದು ರೀತಿ ರಕ್ಷಣಾ ಕವಚ ಇದ್ದ ಹಾಗೆ. ಹಾಗಿದ್ರೆ ಅವರ ಆ ಸೀಕ್ರೆಟ್ ಪವರ್ಸ್ ಯಾವುದು? ಮೊದಲನೇದು ಅವರ ಆಧ್ಯಾತ್ಮಿಕ ರೇಡಾರ್. ಇದು ಕೇವಲ ಸಿಕ್ಸ್ತ್ ಸೆನ್ಸ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಎಷ್ಟೋ ಪಟು ಹೆಚ್ಚು ಶಕ್ತಿಶಾಲಿ ಮತ್ತು ನಿಖರವಾದ ಒಂದು ಗ್ರಹಿಕೆಯ ಸಾಮರ್ಥ್ಯ. ಈ ಆಧ್ಯಾತ್ಮಿಕ ರೇಡಾರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ರಾಶಿಚಕ್ರದ ಕೊನೆಯ ಚಿಹ್ನೆ ಆಗಿರೋದ್ರಿಂದ ಮೀನರಾಶಿಯವರು ಹಿಂದಿನ ಎಲ್ಲಾ 11 ರಾಶಿಗಳ ಜ್ಞಾನ, ಅನುಭವ, ಬುದ್ಧಿವಂತಿಕೆ ಎಲ್ಲವನ್ನೂ ತಮ್ಮೊಳಗೆ ಇಟ್ಕೊಂಡಿರುತ್ತಾರೆ. ಇದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶ ಏನು, ಅವರ ಮಾತುಗಳಲ್ಲಿರೋ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಕ್ಷಣಮಾತ್ರದಲ್ಲಿ ಗ್ರಹಿಸುವ ಅಪಾರ ಶಕ್ತಿ ಇವರಲ್ಲಿರುತ್ತೆ. ಸರಿ, ಈಗ ಯಾರಾದ್ರೂ ಇವ್ರಿಗೆ ಮೋಸ ಮಾಡೋಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮೀನರಾಶಿಯವರ ತಂತ್ರ ಇದೆಯಲ್ಲ, ಅದು ಸಖತ್ ಸೂಕ್ಷ್ಮ. ಫಸ್ಟ್ ಸ್ಟೆಪ್, ತಮ್ಮ ಇಂಟ್ಯೂಷನ್ ಪವರ್ನಿಂದ ಆ ಸುಳ್ಳನ್ನ ತಕ್ಷಣ ಕಂಡುಹಿಡ್ಬಿಡ್ತಾರೆ. ಆದ್ರೆ ಒಂದು ಚೂರೂ ತೋರ್ಸ್ಕೊಳ್ಳಲ್ಲ. ಬದ್ಲಾಗಿ ತಮ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಆಕ್ಟ್ ಮಾಡ್ತಾರೆ. ಸುಮ್ನೆ ಸೈಲೆಂಟ್ ಆಗಿ ಎದುರುಗಿರೋರ ಪ್ರತಿಯೊಂದು ಮೂವ್ನ ಗಮನಿಸ್ತಾ ಇರ್ತಾರೆ. ಆ ಸೈಲೆನ್ಸ್ನಲ್ಲೇ ಅವರ ನೆಕ್ಸ್ಟ್ ಪ್ಲಾನ್ ರೆಡಿ ಆಗ್ತಾ ಇರುತ್ತೆ. ಈಗ ಅವರ ಎರಡನೇ ಸೀಕ್ರೆಟ್ ಪವರ್ ಕಡೆಗೆ ಬರೋಣ, ಮಿರರ್ ಎಫೆಕ್ಟ್. ಸಾಮಾನ್ಯವಾಗಿ ಇದೊಂದು ವೀಕ್ನೆಸ್ ಅಂತ ಜನ ಅಂದ್ಕೊಳ್ಬಹುದು. ಆದ್ರೆ ಇದೇ ಗುಣವನ್ನೇ ಇವರು ತಮ್ಮ ಅತಿದೊಡ್ಡ ಅಸ್ತ್ರವನ್ನಾಗಿ ಬದಲಾಯಿಸ್ಕೊಳ್ತಾರೆ. ಬೇರೆಯವರಿಂದ ಬೇಗ ಪ್ರಭಾವಿತರಾಗ್ತಾರೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ತಂತ್ರ, ಒಂದು ಕನ್ನಡಿ ಥರ. ಇವರು ತಮ್ಮೆದುರು ಇರೋ ವ್ಯಕ್ತಿಯ ಶಕ್ತಿ, ಅವರ ದೌರ್ಬಲ್ಯ, ಅವರ ಮನಸ್ಥಿತಿ ಎಲ್ಲವನ್ನೂ ತಮ್ಮೊಳಗೆ ಪ್ರತಿಫಲಿಸ್ಕೊಂಡು ಅವರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದು ಮುಗ್ಧತೆಯಲ್ಲ, ಇದು ಎದುರಾಳಿಯನ್ನ ಅರಿಯುವ ಒಂದು ಸೂಪರ್ ಪವರ್. ಈ ಶಕ್ತಿಯ ಒಂದು ವಿಶೇಷತೆ ಏನಂದ್ರೆ, ಮೀನರಾಶಿಯವರು ಡೈರೆಕ್ಟ್ ಆಗಿ ಯಾರ ಮೇಲೂ ರಿವೆಂಜ್ ತಗೊಳ್ಳಕ್ಕೆ ಹೋಗಲ್ಲ. ಯಾರು ಇವರಿಗೆ ಕೆಟ್ಟದನ್ನ ಮಾಡ್ತಾರೋ ಅವರ ಕರ್ಮವೇ ಅವರನ್ನ ನಾಶ ಮಾಡುತ್ತೆ. ದೈವಬಲದಿಂದ ಅವರ ಪತನ ಗ್ಯಾರಂಟಿ. ಹಾಗಾಗಿ ಮೀನರಾಶಿಯವರ ಮೌನ ಅಂದ್ರೆ ಅದು ಸೋಲಲ್ಲ, ಅದು ಶತ್ರುಗಳ ವಿನಾಶಕ್ಕೆ ಬರೆಯೋ ಒಂದು ಮುನ್ನುಡಿ. ಮತ್ತು ಈಗ ಅವರ ಅತ್ಯಂತ ಪವರ್ಫುಲ್ಲಾದ ಮೂರನೇ ಶಕ್ತಿ. ಜಗತ್ತು ಇವರನ್ನ ಹಗಲುಗನಸುಗಾರ, ಅಂದ್ರೆ ಅದೇ ಕನಸುಗಳನ್ನ ವಾಸ್ತವವಾಗಿಸುವ ಸೃಷ್ಟಿಕರ್ತನ ಶಕ್ತಿ ಇವರಲ್ಲಿದೆ. ಇದನ್ನ ಸಂಕಲ್ಪ ಶಕ್ತಿ ಅಂತ ಕರಿಬೋದು. ಮೀನರಾಶಿಯವರು ಏನಾದ್ರೂ ಸಾಧಿಸ್ಬೇಕು ಅಂತ ಮನ್ಸಿನಲ್ಲಿ ಗಟ್ಟಿಯಾಗಿ ಅಂದ್ಕೊಂಡ್ರೆ ಸಾಕು, ಇಡೀ ಯೂನಿವರ್ಸ್ ಅದನ್ನ ಅವ್ರಿಗೆ ತಂದುಕೊಡೋಕೆ ಶುರು ಮಾಡುತ್ತೆ. ಅವರ ಮೃದು ಸ್ವಭಾವದ ಹಿಂದೆ ಒಂದು ಪರ್ವತವನ್ನೇ ಅಲುಗಾಡಿಸಬಲ್ಲ ಅಚ್ಚಲವಾದ ಸಂಕಲ್ಪ ಇರುತ್ತೆ. ಇವೆಲ್ಲವೂ ಅವರ ಸಹಜ ಗುಣಗಳು. ಆದ್ರೆ ಈಗ ಸ್ವಲ್ಪ ಭವಿಷ್ಯದ ಕಡೆ ನೋಡೋಣ. ಜ್ಯೋತಿಷ್ಯದ ಪ್ರಕಾರ ಮೀನರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಕಾಯ್ತಾ ಇದೆ. ಆ ಮಹತ್ವದ ವರ್ಷವೇ 2026. ಶನಿ, ರಾಹು ಮತ್ತು ಕೇತು ಗ್ರಹಗಳ ಸ್ಥಾನಪಲ್ಲಟದಿಂದ ಮೀನರಾಶಿಯವರಿಗೆ ಒಂದು ಅಭೂತಪೂರ್ವ ರಾಜಯೋಗ ಸಿಗಲಿದೆ. ಇದು ಅವರ ಲೈಫ್ನ ಡೈರೆಕ್ಷನನ್ನೇ ಚೇಂಜ್ ಮಾಡುವಂಥ ಸಮಯ. ಆದ್ರೆ ಇಷ್ಟೆಲ್ಲ ಪವರ್ ಜೊತೆ ಒಂದು ವಾರ್ನಿಂಗ್ ಕೂಡ ಇದೆ. ಇದನ್ನ ಗಮನದಲ್ಲಿಡ್ಲೇಬೇಕು. ಅವರ ಅತಿದೊಡ್ಡ ಶಕ್ತಿ ಯಾವುದು? ಅವರ ಭಾವನೆಗಳು ಅಲ್ವಾ? ಅದೇ ಭಾವನೆಗಳು ಕಂಟ್ರೋಲ್ನಲ್ಲಿಲ್ಲ ಅಂದ್ರೆ ಅವೇ ಅವರ ದೊಡ್ಡ ಶತ್ರು ಆಗ್ಬಿಡ್ಬಹುದು. ಎಲ್ಲರನ್ನೂ ಸುಲಭವಾಗಿ ನಂಬೋದು, ಆಮೇಲೆ ತಮ್ಮ ಪ್ಲಾನ್ಗಳನ್ನೆಲ್ಲ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳೋದು. ಈ ಟೈಮ್ನಲ್ಲಿ ತುಂಬಾನೇ ಡೇಂಜರಸ್ ಆಗಬಹುದು. ಹುಷಾರಾಗಿರ್ಬೇಕು. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಒಂದೇ:
ಮೀನರಾಶಿಯವರು ಕೇವಲ ರಾಶಿಚಕ್ರದ 2 ಮೀನುಗಳ ಸಿಂಬಲ್ ಮಾತ್ರವಲ್ಲ, ಅವರು ಇಡೀ ಸಾಗರವನ್ನೇ ಕಂಟ್ರೋಲ್ ಮಾಡಬಲ್ಲ ಒಂದು ಇನ್ವಿಸಿಬಲ್ ಸೀಕ್ರೆಟ್ ಪವರ್. ಇದೆಲ್ಲವನ್ನೂ ನೋಡಿದಾಗ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ. ತಮ್ಮ ನಿಜವಾದ ಸಾಮರ್ಥ್ಯವನ್ನ ಜಗತ್ತಿಂದ ಮುಚ್ಚಿಟ್ಟು ತೆರೆಮರೆಯಲ್ಲೇ ಇದ್ದು ಎಲ್ಲವನ್ನೂ ಕಂಟ್ರೋಲ್ ಮಾಡುವ ರಾಶಿಚಕ್ರದ ನಿಜವಾದ ಸೈಲೆಂಟ್ ರೂಲರ್ಸ್ ಮೀನರಾಶಿಯವರೇನಾ? ಯೋಚನೆ ಮಾಡ್ನೋಡಿ.